ಎಸ್, ಇನ್ನು HDK ವರ್ಸಸ್ DK ವಾಕ್ಸಮರ ಮುಂದುವರಿತಾ ಇದೆ. ರಬ್ಬಿಶ್ ಸ್ಟೇಟ್ಮೆಂಟ್ಗೆ ಉತ್ತರಿಸಲ್ಲ ಅಂತ ಸಿಎಂ DKಶಿ ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದು ರಬ್ಬಿಶ್ ಹೇಳಿಕೆ, ನಾನು ಏನ್ ತಪ್ಪು ಹೇಳಿದಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ HDK. ನಾನ್ ಹೇಳಿದ್ದನ್ನ ಜನರೇ ಹೇಳ್ತಿದ್ದಾರೆ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ HDK ಹೇಳಿಕೆ ಇದು. HDK ಕುಟುಂಬದ ವಿರುದ್ಧ ಬೇನಾಮಿ ಭೂಮಿ ಪೋಸ್ಟರ್ ಹಾಕಂತಹ ಹಿನ್ನೆಲೆ ಸಿಎಂ DK ಶಿವಕುಮಾರ್ ಅವರನ್ನ ಟೀಕಿಸಿದ್ರು HDK. ಏನ್ ಹೇಳಿದ್ರು HDK ಕೇಳೋಣ ಬನ್ನಿ. Shivakumar after becoming CM, he did not forget making blue films and all these things. Standard ಇರಬೇಕು. ಒಂದು ಸ್ಟ್ಯಾಂಡರ್ಡ್ ಮುಖ್ಯಮಂತ್ರಿ ಆದರೂ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಸಣ್ಣ ಮಟ್ಟದ ಕೆಲಸವನ್ನು ಮಾಡಬಾರದು ಅಂತ ಇಲ್ಲಿ ಅವರು ಆರೋಪ ಮಾಡಿದ್ರು ಸರ್. ನಿಮ್ಮನ್ನೇ ಟಾರ್ಗೆಟ್ ಸ್ಟೇಟ್ಮೆಂಟ್ ಬೈ ಫಾರ್ಮರ್ ಚೀಫ್ ಮಿನಿಸ್ಟರ್. Once again. This kind of statement by him. I don't want to react to all these rubbish, unwanted statements. It is not to his level. First, he should not speak to this level. ಅವರ ಗಂತೆಗೆ ತಡ್ಕೊಳ್ಳೋಂಥ ಮಾತುಗಳಲ್ಲ. ಅವರು ಹಿರಿಯರಿದ್ದಾರೆ, ಅವ್ರ ಹಿರಿತನವನ್ನು ಕಾಪಾಡ್ಕೊಂಡು ಹೋದ್ರೆ ಅವ್ರಿಗೂ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಸೂಯೆಗೆ ಮದ್ದಿಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜೆಲಸಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಯಾವ ರಬ್ಬಿಶು? ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ. ನಾವೇನು ಮಾಡೋದು? ನಾವು ನೋಡಬೇಕಿದ್ದ. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ.